ಡಿ.ಕೆ. ಶಿವಕುಮಾರ್ ಹೇಳ್ಯಾರ, ನಾವು ಅವ್ರ ಪರವಾಗಿರ್ತೀನಿ, ಭರತ್ ರೆಡ್ಡಿ ಪರವಾಗಿರ್ತೀನಿ ಅಂತ ಡಿ.ಕೆ. ಒಂದು ನಿಮಿಷ ತಾಳ್ರಿ. ಡಿ.ಕೆ. ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ ಆಗಬೇಕು, ಸಿದ್ದರಾಮಯ್ಯನಿಗೆ ಸೀಟ್ ಹೋಗಬಾರ್ದು. ಈ ಶಿವಕುಮಾರು ಸಿದ್ದರಾಮಯ್ಯನವ್ರು ಯಾರು ಕೂಡ ರಾಜ್ಯದ ಆಡಳಿತ ಸತ್ತೋಗಿದೆ. ಅವ್ರಿಗೆ ಬೇಕಾಗಿರೋದು ಅವ್ರ ಚೇರ್ಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಅವ್ರ ಅಧಿಕಾರ. ಆದ್ದರಿಂದ ಶಿವಕುಮಾರ್ ಯಾರು ಇರ್ತೀನಿ ಅಂತ ಹೇಳೋಕ್ಕೆ ಕಾನೂನು ಯಾರ್ದು ಮನೆಯದಲ್ಲ, ಯಾರು ಮನೆಯದು ಅಲ್ಲ ಕಾನೂನು. ಆ ಕಾನೂನನ್ನು ಏನಾದ್ರು ತಿಳಿಸ್ತೀರಾ ನೀವು ಅಂದರೆ ಅದು ನಾಳೆ ನಿಮಗೆ ಮುಳುವಾಯ್ತದೆ. ಶಿವಕುಮಾರ್ ಇರ್ಬೋದು, ಬೇರೆಯವ್ರು ಇರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಡೈರೆಕ್ಟಾಗಿ ಬಂದು ನೀನು ಗುಂಡು ಹೊಡೆದು ಸಾಯಿಸಿರೋ ಅದು ಯಾವನೋ ಪ್ರೈವೇಟ್ ಅದೇನು ಸೆಕ್ಯೂರಿಟಿ ನಮ್ಗೆ ಗೊತ್ತೇ ಇಲ್ಲ. ಅವೆಲ್ಲ ನಮ್ಮ ಜೀವನದಲ್ಲೇ ಗೊತ್ತಿಲ್ಲ. ಇದನ್ನು ಯಾರ ಮೇಲೆ ಹಾಕ್ಬೇಕು ಅಂತ ಇದ್ರಿ? ಬೈ ಚಾನ್ಸ್ ಏನಾದ್ರು ಇವ್ರ ಹತ್ರ ಗನ್ ಮ್ಯಾನ್ ಇದ್ದು ಯಾರೋ ಇದು ಮಾಡಿದರೆ ಅದನ್ನು ಬಿಡೋರಿ, ಇದನ್ನು ಇಟ್ಕೊಳ್ಳೋರಿ. ಒಂದು ನಿಮಿಷ ತಾಳಿ, ಅಪ್ರೂವಲ್ ಆಗೋದು ಬೇರೆ ಸ್ವಾಮಿ. ಭಾಷಣ ಮಾಡಿದ್ರಿ 3 ದಿವಸ ಅಲ್ಲ, ಕಾನೂನು ನಮ್ಮ ಅಲ್ಲಲ್ಲ. ಒಂದು ನಿಮಿಷ ತಾಳಿ. ಇಂಥ ಪಾಪದ ಕೆಲಸಗಳಿಗೆ ನಾನು ಯಾಕೆ ಅದನ್ನು ಉದಾಹರಣೆ ಕೊಟ್ಟೆ ಅಂದರೆ, ಅಪ್ರೂವ್ ಆಗಿಲ್ಲ, ಮತ್ತೊಂದಿಲ್ಲ, ನನಗೂ ಮಾಹಿತಿ ಇದೆ. ಆದರೆ ಇಷ್ಟು ದೊಡ್ಡ ಮನಸ್ಸು ನೀವು, ಎಲ್ಲರ ಜೀವ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ನೀವೇನು ಬಿಟ್ರಲ್ಲ 1 ಗಂಟೆಗಟ್ಟಲೆ. ನಿಮ್ಮ ಆದ್ಯತೆ ಏನು, ನಿಮ್ಮ ಮುಂದಿನ ಇದು ಚಿಂತನೆ ಏನು? ಅದಕ್ಕೋಸ್ಕರ ಅದು ಹೇಳಿದ್ದೀನಿ. ನನಗನ್ನಿಸ್ತದೆ ಇನ್ನೊಂದು 5 ನನಗೆ ಅವರಲ್ಲಿ ಏನೇನು ಇಲ್ಲರಿ, ಗೊಂದಲ ಕುಂತಿದೆ. ಯಾವುದೋ ಇಂಥದ್ದು ಒಂದೇ ಬಂದು ಅಲ್ಲೊಬ್ಬ ಇಲ್ಲೊಬ್ಬ ಬೆಟ್ಲಾಗಿ ಗಬ್ಬು ನಾತ ಆಗೋಯ್ತು. ಬಳ್ಳಾರಿ ಅಂತೂ ಇನ್ನೂ ಅಧ್ವಾನ ಆಯಿತು. ಒಂದು ನಿಮಿಷ, ನಾನು ಅದೇ ಮಾತು ಅವ್ರಿಗೆ ತಿರುಗಿಸ್ಕೊಟ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಇತಿಹಾಸ ಇದೆ. ಸಾವಿರಾರು ಜನ ಬಡವರಿಗೆ ಸಹಾಯ ಮಾಡಿದ್ದಾರೆ. ರಾಮುಲೂರು ಜನಾರ್ದನ್ ರೆಡ್ಡಿ ಒಂದು ರೀತಿ ಲವಾ ಕುಸ್ತಂಗೆ ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರು ಸರಿ ಇದ್ದರೆ ನೀವೆಲ್ಲಿ ಬರ್ತಾಯಿದ್ರಿ? ನಾನು ಶಿವಕುಮಾರ್ಗೆ ಇಷ್ಟೇ ವಿನಂತಿ ಮಾಡೋದು, ಇನ್ಮೇಲೆ ಗಾಂಭೀರ್ಯತೆಯಿಂದ ನೀವು ರಾಜ್ಯದ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಒಂದು ಪಕ್ಷದ ಅಧ್ಯಕ್ಷರು, ಇಂಥದ್ದೇ ನೀವು ಮಾಡಿದ್ರೆ ಏನು ಇವತ್ತು ಆಗ್ತಾಯಿದೆ ಅದಕ್ಕೆ ಹಿತಿಮಿತಿ ಇಲ್ದಿರೆ ನಿಮ್ಮ ಜನನೇ ನಿಮಗೆಲ್ಲ ಒಂದು ಕಡೆ ಯಾವ ರೀತಿ ಉನ್ನಾರ ಮಾಡ್ತಾವ್ರೆ, ತಗಲಾಕೊಂಡು ಒದ್ದಾಡ್ತಾವ್ರೆ. ನಾನು ಅದೇ ತಾಲೂಕಿನವನು, ನನಗೂ ಗೊತ್ತು ಏನು ಅಂತ ಅಂದ್ಬಿಟ್ಟು ಜಾಸ್ತಿ ಗೊತ್ತಿದೆ. ಅದನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಶಿವಕುಮಾರ್ ಅವ್ರಿಗೆ ಇಷ್ಟೇ ಹೇಳೋದು, ಇಂಥ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ನೀವು ನಂಬಿರೋ ದೇವ್ರುಗಳು ಕೂಡ ನಿಮ್ಮನ್ನು ಕೈ ಬಿಡ್ತಾರೆ. ಸುಲಭದ ಕೆಲಸ ಅಲ್ಲ ಇದು. ಅಲ್ಲ, ಮಾಲೀಕನು ಮಾಡಬೇಕು. ಯಾರು ಇಟ್ಕೊಂಡಿದ್ರು ನೋಡ್ರಿ, ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ, ಏನವ್ರ ಹೆಸರು? ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ನಾನು ಇನ್ನೊಬ್ಬ ಇದ್ದದ್ದು. ಇವರಿಬ್ಬರನ್ನ ತಗೊಂಡೋಗಿ ಇದನ್ನು ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಯಾರು ಬೇಕಿಲ್ಲ. ಅದಕ್ಕೆ ದಯವಿಟ್ಟು ನೀವು ಏನೂ ಮಾಡಬೇಡಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡಿ, ಇಲ್ಲಾಂದರೆ CBI ಕೊಡಿ. ನೀವು ಏನು ಮಾಡಿದ್ದೀರಿ, ಇಲ್ಲ ಅಂದರೆ ಯಾರಾದರೂ ಒಬ್ಬ ಪುಣ್ಯಾತ್ಮ ಹುಟ್ಕೋತಾನೆ ಬಳ್ಳಾರಿಲಿ, ಇವ್ರಿಗೆ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ತಾನೆ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ಭಾರತ ಸರ್ಕಾರ ಎಲ್ಲ ಒಂದು ಕಡೆ ನಿಮ್ಮನ್ನು ಸಹಿಸೋದಿಲ್ಲ. ಗೌರವದಲ್ಲಿ ನಡ್ಕೊಳ್ಳಿ. ಒಬ್ಬರ ಪ್ರಾಣ, ಆ ಪ್ರಾಣ ಕಳ್ಕೊಂಡವ್ರ ಮನೇಲಿ ಗೊತ್ತಿರ್ತದೆ ನೋವು. ಯಾವುದೋ ಒಬ್ಬ ಟಾರ್ಗೆಟ್ ಮಾಡ್ಕೊಂಡು ಒಬ್ಬ ಜನಾರ್ದನ್ ರೆಡ್ಡಿ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನೀವು ಬರ್ತಿರಲ್ಲ. ನಿಮಗೇನು ಮಾನ ಮರ್ಯಾದೆ ಗೌರವ ಸಂಸ್ಕಾರ ಏನಾದ್ರು ಸ್ವಲ್ಪ ಇದೆಯಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.